ಕನ್ಯೆಯರು. ಪ್ರಿಯ ವೀಕ್ಷಕರೇ, ಈ ಕಥೆಯಲ್ಲಿರುವ ಕಥಾಪಾತ್ರವಾಗಲಿ ಒಂದು ಸಭೆಯನ್ನೋ ಒಂದು ವಿಶ್ವಾಸಿಯನ್ನೋ ಗುರುತಿಸಲಿಲ್ಲ. ಸಭೆಯಾಗಲಿ ವಿಶ್ವಾಸಿಯಾಗಲಿ ಹೇಗಿರಬೇಕೆಂದು ನಮ್ಮ ಭಾವನೆಯಲ್ಲಿ ಈ ದಿವ್ಯ ನಾಟಕವನ್ನು ಮಾಡಿದ್ದೇವೆ. ಎಲ್ಲರೂ ಕೊನೆಯ ತನಕ ನೋಡಿರಿ, ನಮ್ಮನ್ನು ಪ್ರೋತ್ಸಾಹಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಡೂರ್ ಬೆಥೆಲ್ ಆಂಗ್ಲಿಕನ್ ಚರ್ಚ್ ನಡೆಸುವ ಕಿರು ನಾಟಕ ಸನ್ನಿವೇಶ. 10 ಮಂದಿ ಕನ್ಯೆಯರು ಆರತಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಯೇಸು ಕ್ರಿಸ್ತನ ಬರೋಣವನ್ನು ಕುರಿತು ಹಾಡುತ್ತಾರೆ. ಮಹಿಮನೆ ಸುಬರುವರು ನಲಿದು ಹಾಡು ನೀ, ಮದಲಿಂಗನು ಬರುವನು ಸಿದ್ಧನಾಗು ನೀ. ಮನೆ ಸುಬರುವರು ನಲಿದು ಹಾಡು ನೀ, ಮದಲಿಂಗನು ಬರುವನು ಸಿದ್ಧನಾಗು ನೀ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸು ನೀ, ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸು ನೀ. ಪ್ರಿಯರೇ, ನೀವು ನೋಡಿದ್ದು ಈ 10 ಮಂದಿ ಕನ್ಯರು ಮೊದಲಿಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಿದ್ದಾರೆ. ಆದರೆ ಇವರು ನಿಜವಾಗಿಯೂ ಪರಲೋಕಕ್ಕೆ ಒಯ್ಯಲ್ಪಡುತ್ತಾರೋ ಇಲ್ಲವೋ, ಈ 10 ಮಂದಿ ಕನ್ಯರ ಜೀವಿತ ಅನುಭವವನ್ನು ನಾವು ಈಗ ನೋಡೋಣ. ಈ ದಿನದ ಪ್ರಾರ್ಥನೆಯಲ್ಲಿ ನಾನು ನೋಡಿದ್ದೇನೆ, ಕಣ್ಣು ಮುಚ್ಚಿಕೊಳ್ಳಲೇ ಇಲ್ಲ. ಸಭೆಯಲ್ಲಿ ಹಾಗೆ ಇದ್ದರೆ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾಳೋ ಏನೋ. ಇವರೆಲ್ಲ ವಿಶ್ವಾಸಿಗಳಂತ ಹೇಳಿ ಬರ್ತಾರೆ. ಅವಳು ಪಾಪ ಮಾಡಿಕೊಂಡು ಬಂದು ಕರ್ತೃಭೋಜನ ತೆಗೆದುಕೊಳ್ತಾಳಂತೆ. ಅವಳಿಗೆ ಬಹಳ ಶಿಕ್ಷೆ ಆಗ್ಬೇಕು, ಇಲ್ಲವಾದರೆ ಅವಳಿಗೆ ಬುದ್ಧಿನೇ ಬರಲ್ಲ. ಅವಳು ಕಾಣಿಕೆ ಹಾಕುವುದಕ್ಕೆ ಬಂದಳು, ಆದರೆ ಕಾಣಿಕೆ ಹಾಕೋದಿಲ್ಲ. ಹಾಕುವಾಗೆ ಕೈ ಹಾಕಿದರು, ಆದರೆ ಕಾಣಿಕೆ ದುಡ್ಡು ಬೀಳೋದು ನಾನು ನೋಡಲೇ ಇಲ್ಲ. ನಿನ್ನೆ ರಾತ್ರಿ ನಮ್ಮ ಪಕ್ಕದ ಮನೆಯಲ್ಲಿ ಎಂತ ಜಗಳ ಗೊತ್ತಾ? ಅವರ ಜಗಳದಿಂದ ನಿನ್ನೆ ರಾತ್ರಿ ನಿದ್ದೇನೇ ಇಲ್ಲ. ಅವರು ವಿಶ್ವಾಸಿಗಳಂತೆ. ಏನ್ ವಿಶ್ವಾಸಿಗಳು, ಏನ್ ಜನರು. ಮಳೆ ಭೂಕಂಪಗಳಿಂದ ಊರು, ದೇಶ, ರಾಜ್ಯ ಹಾಳಾಗಿದೆ ಅಂತೆ. ರಷ್ಯಾ, ಜಪಾನ್, ಕೇರಳ, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಶ್ರೀಲಂಕಾ, ಅಯ್ಯೋ ಎಷ್ಟು ಜನರು ಕೊಚ್ಚಿಕೊಂಡು ಹೋಗಿದ್ದಾರಂತೆ. ಸದ್ಯ ನಾವೊಂದು ದೇವರ ಕೃಪೆಯಲ್ಲಿದ್ದೀವಿ. ಸಹೋದರರೇ, ನಮ್ಮ ಸಭೆಯಲ್ಲಿ ನಡೆಯುವ ಆರಾಧನೆ ಎಷ್ಟು ಆಶೀರ್ವಾದಿತ್ತು. ನಾನು ಆರಾಧನೆ ಮಾಡುವಾಗ ದೇವರ ದರ್ಶನವನ್ನು ಕಂಡೆ. ಈಗಲೂ ನನ್ನ ಆತ್ಮವು ಆನಂದ ಪಡುತ್ತಾ ಇದೆ. ನಾವು ಸಭೆಯ ಆರಾಧನೆಯಲ್ಲಿ ಹಾಡು ಹಾಡಿ ಆರಾಧನೆ ಮಾಡಿದಾಗ ನಾನು ಆಕಾಶಕ್ಕೆ ಎತ್ತಲ್ಪಡುವ ಅನುಭವವಾಯಿತು. ಹೀಗೆ ನನಗೆ ಯಾವತ್ತೂ ಆಗಲಿಲ್ಲ. ಹೀಗೆ ಉಜ್ಜೀವನ ಅನುಭವ ಎಲ್ಲರಲ್ಲೂ ಇದ್ದರೆ ಎಷ್ಟು ಆಶೀರ್ವಾದ ಆಗುವುದು ನಮ್ಮ ಸಭೆ. ನನ್ನ ಆತ್ಮದಲ್ಲಿ ಆ ವಾಕ್ಯದ ಜೀವವು ಪ್ರಜ್ವಲಿಸುವ ಅಗ್ನಿ ಅಭಿಷೇಕ ಆಗುವಂತಾಯಿತು. ಸಹೋದರಿ, ನಮ್ಮ ಸಭೆಯಲ್ಲಿ ಕಾಣಿಕೆ ತೆಗೆಯುವಾಗ ನನ್ನಲ್ಲಿ ಕಾಣಿಕೆ ಹಾಕಲು ಹಣ ಇರಲಿಲ್ಲ. ಆ ಸಮಯದಲ್ಲಿ ನಾನು ಕಾಣಿಕೆ ಪಾತ್ರೆಯಲ್ಲಿ ಕಾಣಿಕೆ ಹಾಕುವಾಗೆ ಕೈ ಹಾಕಿ ತೆಗೆದು ಬಿಟ್ಟೆ. ಆ ಸಮಯದಲ್ಲಿ ಬರಿಗೈ ಹಾಕಿದಾಗ ದೇವರೇ ನನ್ನನ್ನು ಸಂಪೂರ್ಣವಾಗಿ ಕಾಣಿಕೆಯಾಗಿ ಸಮರ್ಪಿಸಿಕೊಟ್ಟಿದ್ದೇನೆ ಎಂದು ಒಪ್ಪಿಸಿಕೊಟ್ಟೆ. ಸಹೋದರಿ, ನಾನು ನನ್ನ ಜೀವನವನ್ನು ಪ್ರತಿದಿನ ದೇವರ ವಾಕ್ಯದ ಮುಂದೆ ಪರಿಶೋಧನೆ ಮಾಡಿ ನನ್ನ ಆತ್ಮ, ಪ್ರಾಣ, ಶರೀರದಲ್ಲಿ ಯಾವ ಕಲ್ಮಶವಿಲ್ಲದೆ ಕ್ರಿಸ್ತನ ರಕ್ತದಲ್ಲಿ ದೇವರ ವಾಕ್ಯದ ಪರಿಶುದ್ಧ ಕನ್ಯಳಾಗಿ ಆತನ ಬರುವಣದಲ್ಲಿ ಒಯ್ಯಲ್ಪಡುವುದಕ್ಕೆ ನನ್ನನ್ನು ನಾನು ಒಪ್ಪಿಸಿಕೊಟ್ಟಿದ್ದೀನಿ. ನೀವು ನನಗಾಗಿ ಪ್ರಾರ್ಥಿಸಿರಿ. ಸಹೋದರಿ, ನನ್ನ ಪ್ರಿಯನು ಬರುವ ಸಮಯವಾಗಿದೆ. ನಾವು ಎದ್ದು ಪ್ರಾರ್ಥನೆಯಲ್ಲಿ ಇರೋಣ, ಸಿದ್ಧವಾಗಿರೋಣ. ಸಹೋದರಿ, ಅಯ್ಯೋ, ನಾನು ನಿದ್ದೆ ಮಾಡಿದಾಗ ನನ್ನ ಪ್ರಿಯನು ಬಂದು ಹೋಯಿತೋ ಏನೋ. ನನಗೆ ನನ್ನ ಪ್ರಿಯನು ಬೇಕು.
ಪ್ರಿಯರೇ, ನಾವೆಲ್ಲರೂ ಸೇರಿ ಒಂದು ಹಾಡು ಹಾಡಿ ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನು ಆತ ಸತ್ಯವಂತನು, ನೀತಿವಂತನು ರಾಜಾಧಿರಾಜನು. ನಂಬಿಗಸ್ತನು ಆತ ಸತ್ಯವಂತನು, ನೀತಿವಂತನು ರಾಜಾಧಿರಾಜನು. ಸರ್ವಶ್ರೇಷ್ಠನು ಮಹಿಮ ಪ್ರಭಾವನು, ಸರ್ವಶ್ರೇಷ್ಠನು ಮಹಿಮ ಪ್ರಭಾವನು. ನನ್ನೆಯುಳ್ಳವ ಮಹಾಮಹಿಮೆಯುಳ್ಳವ, ನನ್ನೆಯುಳ್ಳವ ಮಹಾಮಹಿಮೆಯುಳ್ಳವ. ನಮ್ಮ ಕರ್ತನಾದ ಯೇಸುವೆ, ನಿಮ್ಮ ಬರುವಣಕ್ಕಾಗಿ ಕಾದಿದ್ದೇವೆ. ಬೇಗ ಬಾ ಯೇಸುವೆ. ಆಮೆನ್. ಓಹೋ, ನಮ್ಮ ಆರತಿಗಳು ಆರಿ ಹೋಗಿವೆ, ನಿಮ್ಮ ಆರತಿಗಳು ಉರಿಯುತ್ತಿದೆ. ನಮ್ಮೆಲ್ಲರ ಆರತಿಗಳಿಗೆ ನೀವೆಲ್ಲರೂ ಸ್ವಲ್ಪ ಎಣ್ಣೆಯನ್ನು ಕೊಡಿರಿ. ನಾವು ನಿಮಗೆ ಕೊಡುವುದಿಲ್ಲ, ಕೊಟ್ಟರೆ ನಮಗೂ ಸಾಲದು, ನಿಮಗೂ ಸಾಲದು. ದೇವರು ಕೊಟ್ಟ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಕಾರ್ಯದಿಂದ ಸಮಯವನ್ನು ಕಳೆಯಲಾಗಿದ್ದೀರಿ. ನಾವು ದೇವರು ಬರುವಾಗ ವ್ಯರ್ಥಪಡುವುದಕ್ಕಾಗಿ ಅನುದಿನವೂ ನಮ್ಮ ಆತ್ಮಪ್ರಾಣ ಶರೀರವನ್ನು ನಿರ್ದೋಷಿಗಳಾಗಿಯೂ ಯಥಾರ್ಥ ಮನಸ್ಸುಳ್ಳವರಾಗಿಯೂ ಎಚ್ಚರಿಕೆಯಿಂದ ಜೀವಿಸುತ್ತೇವೆ. ಆದ್ದರಿಂದ ದೇವರ ವಾಕ್ಯದಿಂದಲೂ ಆತ್ಮನ ಅಭಿಷೇಕದಿಂದಲೂ ನಮ್ಮ ಆರತಿಗಳು ಉರಿಯುತ್ತಾ ಇದೆ. ನಾವು ನಿಮಗೆ ಕೊಟ್ಟರೆ ನಮಗೆ ಸಾಲದೇ. ಬನ್ನಿ, ನಮ್ಮ ಆರತಿಗಳಿಗೆ ಎಣ್ಣೆಯನ್ನು ಕೊಂಡುಕೊಂಡು ಬರೋಣ. ನಮಗೆ ಒಳ್ಳೆ ಫಿಲ್ಟರ್ ಎಣ್ಣೆ ಸಿಕ್ಕುತ್ತದೆ. ನಾವು ಇವ್ರ ಹತ್ತಿರ ಕೇಳೋದು ಬೇಡ. ಈ ಸೂಪರ್ ಮಾರ್ಕೆಟ್ ನಲ್ಲಿ ಆಫರ್ ಕೊಡ್ತಾರಂತೆ, ನಾವು ಅಲ್ಲಿಗೆ ಹೋಗಿ ಕೊಂಡ್ಕೊಂಡು ಬರೋಣ. ಇಷ್ಟು ಹಣ ಇಟ್ಕೊಂಡು ಇವ್ರ ಹತ್ರ ಕೇಳಿದ್ವಲ್ಲ, ಇವ್ರ ಹತ್ರ ಕೇಳಿದ್ ನಾವೇ ಸರಿ ಇಲ್ಲ. ಬನ್ನಿ, ಎಣ್ಣೆ ತಂದು ಇವರಿಗೆ ತೋರಿಸೋಣ. ನಾನು ಆವಾಗಲೇ ಹೇಳಿದೆ ಇವ್ರ ಹತ್ರ ಕೇಳೋದ್ ಬೇಡ ಅಂತ. ನೀವ್ ನನ್ ಮಾತೆ ಕೇಳಲಿಲ್ಲ. ಓ, ಇವರೆಲ್ಲರೂ ದೊಡ್ಡ ಪರಿಶುದ್ಧರಂತೆ. ಓ, ಇವರೆಲ್ಲರೂ ದೊಡ್ಡ ಭಕ್ತರಂತೆ. ಈ ಪ್ರಪಂಚದಲ್ಲೇ ಇಂಥವರಾಗಿ ಪರಿಶುದ್ಧರು ಬೇರೆ ಯಾರು ಇಲ್ಲಂತೆ. ದೇವರು ಬಂದ್ರೆ ಪರಲೋಕಕ್ಕೆ ಹೋಗ್ತಾರಂತೆ ಇಂಥವರೆಲ್ಲ. ಬನ್ನಿ, ನಾವು ಹೋಗಿ ಎಣ್ಣೆ ತಂದು ತೋರ್ಸೋಣ ಅವರಿಗೆ. ನನ್ನ ಪ್ರಧಾನ ದೂತರೇ, ನನ್ನ ಮೊದಲಿಗಿತ್ತಿಯಾದ ಸಭೆಯವರನ್ನು ಕರೆದುಕೊಂಡು ಹೋಗುವುದಕ್ಕೆ ಹೊರಟಿರಿ. ಇಗೋ ಮೊದಲಿಂಗನನ್ನು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಟಿರಿ. ಇಗೋ ಮೊದಲಿಂಗನನ್ನು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಟಿರಿ. ಇಗೋ ಮೊದಲಿಂಗನನ್ನು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಟಿರಿ. ಪರಿಶುದ್ಧರಾಗಿ ಕರೆಯಲ್ಪಟ್ಟಿರುವ ನನ್ನ ಜನಾಂಗವೇ, ನನ್ನ ರಾಜ್ಯಕ್ಕೆ ಬನ್ನಿರಿ. ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಬನ್ನಿರಿ. ಲೋಕದೆಯಿಂದ ನಿಮಗಾಗಿ ಸಿದ್ಧ ಮಾಡಿರುವ ರಾಜ್ಯವನ್ನು ತೆಗೆದುಕೊಳ್ಳಿರಿ, ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಅಯ್ಯೋ ಅಯ್ಯೋ, ಮೊದಲಿಂಗನು ಬಂದು ತನ್ನ ಮೊದಲಗಿತ್ತಿಯಾದ ಸಭೆಯನ್ನು ಕರೆದೊಯ್ದನು. ಅಯ್ಯೋ ಅಯ್ಯೋ. ಬನ್ನಿ, ನಾವು ಹೋಗಿ ಬಾಗಿಲನ್ನು ತಟ್ಟೋಣ. ಸ್ವಾಮಿ, ಸ್ವಾಮಿ, ಬಾಗಿಲು ತೆರೆಯಿರಿ ಸ್ವಾಮಿ. ಸ್ವಾಮಿ, ನನ್ನನ್ನು ನಿಮಗೆ ಗೊತ್ತಿಲ್ಲವೋ? ನಾನು ನಿಮ್ಮ ನಾಮದಲ್ಲಿ ನಿಮ್ಮ ವಾಕ್ಯವನ್ನು ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಮುಖಾಂತರವಾಗಿ ಜನರಿಗೆ ತಿಳಿಸಿದ್ದಾನೆ. ನನ್ನನ್ನು ನಿಮಗೆ ಗೊತ್ತಿಲ್ಲ ಸ್ವಾಮಿ. ತೆರೆಯಿರಿ ಸ್ವಾಮಿ, ತೆರೆಯಿರಿ. ಸ್ವಾಮಿ, ನಿಮ್ಮ ನಾಮದಲ್ಲಿ ಪ್ರಾರ್ಥನೆ ಮಾಡಿದಾಗ ಅನೇಕ ಅದ್ಭುತ ಆಯಿತು, ಅನೇಕ ರೋಗಗಳು ಗುಣವಾಯಿತು, ಅನೇಕ ದೆವ್ವಗಳು ಬಿಟ್ಟು ಹೋಯಿತು. ನನಗೆ ತೆರೆಯಿರಿ ಸ್ವಾಮಿ, ನನಗೆ ತೆರೆಯಿರಿ ಸ್ವಾಮಿ, ನನಗೆ ತೆರೆಯಿರಿ ಸ್ವಾಮಿ. ಸ್ವಾಮಿ, ನಾನು ನಿಮ್ಮ ನಾಮದಲ್ಲಿ ಅನೇಕ ದಾನ ಧರ್ಮ ಮಾಡಿದ್ದೇನೆ. ಅನಾಥರು, ಅಂಗವಿಕಲರು, ಬಡವರು, ಕುಷ್ಠರೋಗಿಗಳು ಎಲ್ಲರಿಗೆ ಸಹಾಯ ಮಾಡಿದ್ದೇವೆ. ನಮಗೆ ತೆರೆಯಿರಿ ಸ್ವಾಮಿ, ನಮಗೆ ತೆರೆಯಿರಿ. ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಧರ್ಮವನ್ನು ಮೀರಿ ನಡೆದವರೇ, ನನ್ನನ್ನು ಬಿಟ್ಟು ತೊಲಗಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನಾನು ನಿಮ್ಮನ್ನು ಅರಿಯೆನು, ನಾನು ನಿಮ್ಮನ್ನು ಅರಿಯೆನು, ನಾನು ನಿಮ್ಮನ್ನು ಅರಿಯೆನು. ಈ ಕಥೆ ಸಾರಾಂಶ. ಪ್ರಿಯ ವೀಕ್ಷಕರೇ, ಈ ಕಿರುನಾಟಕದಲ್ಲಿ 10 ಮಂದಿ ಕನ್ಯರನ್ನು ನೀವು ನೋಡಿದ್ದೀರಲ್ಲ. 5 ಮಂದಿ ಕನ್ಯರು ಬುದ್ಧಿಹೀನರಾಗಿ
ಇದರ ವಿಷಯಗಳಲ್ಲಿ ಸಂಬಂಧಪಟ್ಟು ಇದರ ಜನರ ವಿಷಯಗಳಲ್ಲಿ ಸಭೆಯಲ್ಲಿರುವ ತಮ್ಮ ಆತ್ಮೀಯ ಸಹೋದರಿಗಳ ಕಾರ್ಯಗಳಲ್ಲೂ ಕೊರತೆ ಹೇಳಿ ಚಾಡಿ ಅಸೂಯೆ ಇದರ ಜಡದ ಸ್ವಭಾವಗಳಲ್ಲಿ ಸಿಕ್ಕಿಕೊಂಡು ತಾವು ಆತ್ಮೀಯರನ್ನು ಮರೆತು ಪ್ರಾಯದ ಮನುಷ್ಯರ ಹಾಗೆ ಜೀವಿಸಿ ತಮ್ಮ ಆತ್ಮೀಯ ಜೀವನವನ್ನು ಪರಿಶೋಧಿಸಿಕೊಳ್ಳದೆ ತಮ್ಮ ಆತ್ಮವನ್ನು ದೇವರ ವಾಕ್ಯದಲ್ಲಿ ಪರಿಶೋಧಿಸಿಕೊಳ್ಳದೆ ತಾವು ಎಲ್ಲದರಲ್ಲಿಯೂ ಸರಿಯಾಗಿದೆ ಎಂದು ಭಾವಿಸಿ ನಡೆಯುವವರು ಕೈ ಬಿಡಲ್ಪಡುತ್ತಾರೆ. ಪ್ರಿಯರೇ, ನಾವು ಬುದ್ಧಿಹೀನರಾದ ಕನ್ಯೆಯ ಹಾಗೆ ಅಲ್ಲ, ಬುದ್ಧಿಯುಳ್ಳ ಕನ್ಯೆಯರು ತಮ್ಮ ಆತ್ಮಪ್ರಾಣ ಶರೀರವನ್ನು ಪರಿಶೋಧಿಸಿ ತಮ್ಮ ಆತ್ಮದಲ್ಲಿರುವ ಕಲ್ಮಶವನ್ನು ಕ್ರಿಸ್ತನ ರಕ್ತದಿಂದ ತೊಳೆದು ಶುದ್ಧ ಮಾಡಿ ತಮ್ಮನ್ನು ಸಿದ್ಧ ಮಾಡಿದಂತೆ ನಾವು ಸಹ ಸಿದ್ಧರಾಗಿರೋಣ. ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವುಗಳನ್ನು ಯಾರು ವಿಚಾರಿಸುವುದಿಲ್ಲ, ತಿಳಿದುಕೊಳ್ಳುವುದಿಲ್ಲ. 1 ಕೊರಿಂಥಿಯರು 2:14-15. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು ಯೇಸು ಕ್ರಿಸ್ತನ ನಿಮ್ಮಲ್ಲಿ ಇದ್ದಾನೆ ಎಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. 2 ಕೊರಿಂಥಿಯರು 13:5. ಮದಲಿಂಗನು